ಆತನ ಕೃಪೆ ಶಾಶ್ವತವಾದದ್ದು. ಆತನ ಕೃಪೆ ಶಾಶ್ವತವಾದದ್ದು. ಅದರ ನಿಮಿತ್ತವಾಗಿದ ನಾವಿಲ್ಲಿದ್ದೇವೆ. ಹಲ್ಲೆಲೂಯಾ. ಇಂದು ನಾವು ವೇದ ಧ್ಯಾನಕ್ಕೆಂದೇಳಿ ಆರಿಸಿಕೊಳ್ಳಲ್ಪಟ್ಟ ಭಾಗ ಕೀರ್ತನೆಗಳು 20, 7, 8 ವಾಕ್ಯಗಳು. ಸಂಗೀತಂ 20, 7, 8 ವಚನಗಳು. ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ. ಅವರು ಬಿದ್ದು ಹೋಗಿದ್ದಾರೆ, ನಾವಾದರೂ ಎದ್ದು ನಿಂತಿದ್ದೇವೆ. சிலர் ரதங்களை குறித்து, சிலர் குதிரைகளை குறித்தும் மேன்மை பாராட்டுகிறார்கள். நாங்களோ எங்கள் தேவனாகிய கர்த்தருடைய நாமத்தை குறித்தே மேன்மை பாராட்டுவோம். அவர்கள் முறிந்து விழுந்தார்கள், நாங்களோ எழுந்து நிமிர்ந்து நிற்கிறோம். அல்லேலூயா. ನಮ್ಮ ತಲೆಗಳ ತಾಳ್ತಿ ನಮ್ಮ ಜೀವಿಪೋಂ. ಸರ್ವಶಕ್ತನೂ ಕೃಪಾ ಸಂಪೂರ್ಣರಾದ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ವಿಶೇಷವಾಗಿ ನಿನ್ನ ಪುನರುದ್ಧಾನ ದಿನದಲ್ಲಿ, ಈ ವಾರದ ಮೊದಲನೇ ದಿನದಲ್ಲಿ ನಿಮ್ಮನ್ನು ಸ್ತುತಿಸೋದಕ್ಕೆ, ನಿಮ್ಮನ್ನು ಮಹಿಮೆ ಪಡಿಸೋದಕ್ಕೆ ನೀವು ಕೊಟ್ಟ ಈ ಉನ್ನತವಾದ ಸಮಯಕ್ಕೋಸ್ಕರ ಸ್ತೋತ್ರ. ಇದುವರೆಗೂ ನಿಮ್ಮ ಪ್ರಸನ್ನತೆ ನಮ್ಮನ್ನು ನಡೆಸಿದ ಕೃಪೆಗೋಸ್ಕರ ಸ್ತೋತ್ರ. ಈ ವೇಳೆಯಲ್ಲಿ ಸಹ ದೇವರೇ, ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನಿಸೋದಕ್ಕೆ ಕರ್ತನ ಆತ್ಮನಾದ ದೇವರೇ ನೀವು ಸಹಾಯ ಮಾಡಬೇಕಾಗಿ ಬೇಡಿಕೊಳ್ತಾ ಇದ್ದೀನಿ. ವಾಕ್ಯಗಳನ್ನು ಕೇಳೋಕ್ಕಾಗದಿದ್ದಂತೆ ತಡೆಗಳನ್ನುಂಟು ಮಾಡ್ತಕ್ಕಂಥ ಎಲ್ಲ ಅಂಧಕಾರ ಶಕ್ತಿಗಳ ಕ್ರಿಯೆಗಳನ್ನು ನಜರೇತಿನ ಯೇಸು ಕ್ರಿಸ್ತಿನ ನಾಮದಲ್ಲಿ ನಾನು ವೇಳೆಯಲ್ಲಿ ಬಂಧಿಸ್ತಿದ್ದೀನಿ. ಬಂಧಿಸಲ್ಪಡುವುದಾಗಿ ಒಬ್ಬೊಬ್ಬರ ಹೃದಯಗಳು ತೆರೆಯಲ್ಪಡುವುದಾಗಿ ಯೇಸುವಿನ ನಾಮದಲ್ಲಿ. ವೇದ ವಾಕ್ಯಗಳನ್ನು ಕೇಳ್ತಕ್ಕಂಥ ಪ್ರತಿ ಒಬ್ಬರಲ್ಲಿಯೂ ಕರ್ತನ ಆತ್ಮನಾದ ದೇವರು ನೀನು ತಾನೇ ಕ್ರಿಯೆ ನಡೆಸಬೇಕಾಗಿ ಬೇಡಿಕೊಳ್ತಾ ಇದ್ದೀನಿ. ನನ್ನನ್ನು ನಿನ್ನ ಸಿಲುವೆ ಮರದ ಅಡಿಯಲ್ಲಿ ಮುಚ್ಚಿ ಮರೆಮಾಡಿಸ್ತಿದ್ದೀನಿ. ನೀವು ಬಯಲ್ಪಡ್ರಿ, ನಿಮ್ಮ ಚಿತ್ತವನ್ನು ನೆರವೇರಿಸ್ರಿ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ. ಅವರು ಬಿದ್ದು ಹೋಗಿದ್ದಾರೆ, ನಾವು ಎದ್ದು ನಿಂತಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಬಿದ್ದು ಹೋಗಿದ್ದಾರೆ, ಯಾರು ಎದ್ದು ನಿಂತಿದ್ದಾರೆ? ಯಾರು ಬಿದ್ದು ಹೋಗಿದ್ದಾರೆ, ಯಾರು ಎದ್ದು ನಿಂತಿದ್ದಾರೆ? ಹೇಳಿ. ಯಾರಿಗೆ ಶತ್ರುಕ್கள்? ಯಾರಿಲ್ಲಿ ಶತ್ರು? ದೇವರನ್ನು ಮಹಿಮೆ ಪಡಿಸ್ತಕ್ಕಂಥವ್ರು, ದೇವರಲ್ಲಿ ಹೆಚ್ಚಳ ಪಡ್ತಕ್ಕಂಥವ್ರು ಎಂದಿಗೂ ಅವರೇನಾಗೋದಿಲ್ಲ, ಬಿದ್ದು ಹೋಗೋದಿಲ್ಲ. தேவனை சார்ந்திருப்பவர்கள், தேவனை நோக்கி பார்க்கிறவர்கள், தேவனை மகிமை படுத்துகிறவர்கள் என்றுமே அவர் என்ன செய்வதில்லை, விழுந்து போவதிಲ್ಲ. ಅವರು ಬಿದ್ದು ಹೋಗೋದಿಲ್ಲ. ಅವರು ಖಂಡಿತವಾಗ್ಲೂ ಬಿದ್ದು ಹೋಗೋದಿಲ್ಲ. ನೀತಿವಂತನು 7 ಸಾರಿ ಬಿದ್ದರೂ ಮತ್ತೇನು ಮಾಡ್ತಾನೆ? ಹೇಳ್ತಾನೆ. ನೀತಿವಂತನು ಖರ್ಜೂರದ ಮರದ ರೀತಿಯಾಗಿ ಬೆಳೆಯುವನು. நீதிமான் பனையை போல செழிப்பா இருப்பான் என்று வேதத்தில் எழுதப்பட்டிருக்கிறது. யார் அந்த நீதிமான்? யாரா நீதிவந்தன்? இரவும் பகலுமாக அவருடைய வசனத்தை தியானிக்கிற மனுஷன், அதன்படி ನಡುಕರವನು. ರಾತ್ರಿ ಹಗಲಾಗಿ ಆತನ ವೇದ ವಾಕ್ಯಗಳನ್ನು ಧ್ಯಾನಿಸ್ತಕ್ಕಂಥವನು, ಅದಕ್ಕನುಗುಣವಾಗಿ ನಡೆಯೋದಕ್ಕೆ ತನ್ನನ್ನು ಒಪ್ಪಿಸಿಕೊಡ್ತಕ್ಕಂಥವನು, ನಡೆಯತಕ್ಕಂಥವನು. ಇಂಥವನು ಎಂದಿಗೂ ಸಹ ಏನಾಗೋದಿಲ್ಲ, ಬಿದ್ದು ಹೋಗೋದಿಲ್ಲ. ಖಂಡಿತವಾಗಲೂ ಬಿದ್ದು ಹೋಗೋದಿಲ್ಲ. ಅವಾಗ ನಾವು ಪ್ರತಿಯೊಂದು ಕಾರ್ಯಕ್ಕೂ ನಾವೇನು ಮಾಡಬೇಕು? ದೇವರನ್ನು ಮಹಿಮೆ ಪಡಿಸ್ಬೇಕು. ಒಳ್ಳೆಯದಾಗಿದ್ರು ಸರಿ, ಕೆಟ್ಟದಾಗಿದ್ರು ಸರಿ. ಯೋಬನು ಎಲ್ಲ ಸಂದರ್ಭಗಳಲ್ಲಿ ದೇವರನ್ನು ಏನು ಮಾಡ್ದ? ಮಹಿಮೆ ಪಡಿಸ್ದ. ನನ್ನನ್ನು ಮಹಿಮೆ ಪಡಿಸೋರನ್ನು
ನಾನು ಮಹಿಮೆ ಪಡಿಸ್ತೇನೆ. ನನ್ನನ್ನು ಮಹಿಮೆ ಪಡಿಸೋರು ನಾನು ಮಹಿಮೆ ಪಡಿಸ್ತೇನೆ. ಕಷ್ಟದಲ್ಲಿ, ನಷ್ಟದಲ್ಲಿ, ವ್ಯಾಧಿಯಲ್ಲಿ, ಕಣ್ಣೀರಲ್ಲಿ, ಸಂಕಟದಲ್ಲಿ, ಎಲ್ಲದರಲ್ಲಿನೂ, ಏನು ಇಲ್ಲದ ಪರಿಸ್ಥಿತಿಯಲ್ಲಿಯೂ ಸಹ ಯೋಬನು ದೇವ್ರಿಗೇನು ಮಾಡ್ದ? ಸ್ತೋತ್ರ ಹೇಳ್ದ. ನಮ್ಮಿಂದ ಸಾಧ್ಯನಾ? எல்லா நேரங்களிலும் ஒன்றுமில்லாத நேரத்திலையும் யோபு ஆண்டவர் என்ன செஞ்சார்? துதித்தாரு, மகிமைப்படுத்தினார். நம்மால முடியுமா? ನಮ್ಮಿಂದ ಸಾಧ್ಯನಾ? ಸಾಧ್ಯ ಮಾಡ್ಕೊಳ್ಬೇಕು. அதுதான் ದೇವರು ಎದುರು ನೋಡ್ತಾರೆ. அதுதான் ನಾವು ದೇವರನ್ನು ಮಹಿಮೆ ಪಡಿಸೋದು, ದೇವರ ನಾಮದಲ್ಲಿ ನಾವು ಹೆಚ್ಚಳ ಪಡೋದು. ஒன்றுமே இல்லாத நேரத்திலையும் நம் தேவன் என்ன செய்யணும்? உயர்த்தணும். அவருடைய நாமத்தை உயர்த்தணும். ஸோ அந்த நேரத்தில் தான் தேவன் நம்மையும் ಉಯರ್ತ அவர் ವಲ್ಲವ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಯಾವ್ಯಾವ ಕಾರ್ಯಗಳನ್ನು ಕುರಿತು ಹೆಚ್ಚಾಗಿ ಹೆಚ್ಚಳ ಪಡ್ತಾರೆ? ಎಂದೆಂದ ಕಾರ್ಯಗಳ ಕುರಿತು ನಮ್ಮ ಮೇನ್ಮೈ ಪಾರಾಟ್ರೋ? ನಾವು ಏನು ಕಾರ್ಯಗಳನ್ನೆಲ್ಲ ಕುರಿತು ಹೆಚ್ಚಳ ಪಡ್ತಾರೆ? சொல்லுங்களே. ಯಾವುದನ್ನು ಕುರಿತು ಹೆಚ್ಚಳ ಪಡೋದಿಲ್ವಾ ನೀವು? ಹೇಳಿ. ಯಾಕೆ ಏನಾಯ್ತು ಬೆಳಗ್ಗೆನೆ? ಕುಟುಂಬನ ಕುರಿತು ಹೆಚ್ಚಳ ಪಡ್ತೀರಿ. ನಂತರ ಮಾಡ್ತಕ್ಕಂಥ ಕೆಲಸ, ವಿದ್ಯಾಭ್ಯಾಸ, ಇರ್ತಕ್ಕಂಥ ಆಸ್ತಿ, ಅಂತಸ್ತು, ಇದ ಹೇಳಿದ್ರಲ್ಲ ಪಾಸ್ಟ್ರು. ಅಂತಸ್ತು, ಐಶ್ವರ್ಯ, ನಂತರ ಸುಂದರ, ಮುಂದೆ ನಿಂತ್ಕೊಂಡು ನಮ್ಮನ್ನು ಕುರಿತು ನಾವೇ ಏನು ಮಾಡ್ತೀರಿ? ಏನ್ರ ಮುಂದೆ ದೇವ್ರ ಮುಂದೆ, ಈ ಕನ್ನಡಿ ಮುಂದೆ ನಿಂತ್ಕೊಂಡು ನಾವೇನು ಮಾಡಬೇಕು? ಇದಕ್ಕೆ ಅನುಗುಣವಾಗಿ ನಾವು ಇದ್ದೀರಾ ಅಂತೇಳಿ ಹೆಚ್ಚಳ ಪಡಬೇಕು. ಕಾರಣ ಇದು ಜೀವವುಳ್ಳ ವಾಕ್ಯಗಳು, ಇದಕ್ಕೆ ಜೀವ ಇದೆ. ಇದರ ಮುಂದೆ ನಾವು ನಿಂತುಕೊಳ್ಳುವಾಗ ನಾವು ಅಳುದು ಹೋಗದಿದ್ದಂತೆ, ಬಿದ್ದು ಹೋಗದಿದ್ದಂತೆ ಈ ಜೀವವುಳ್ಳ ವಾಕ್ಯಗಳು ನಮ್ಮನ್ನು ನಿಲ್ಲಿಸೋದಕ್ಕೆ ಈ ವಾಕ್ಯಗಳಕ್ಕೆ ಶಕ್ತಿ ಉಂಟು ದೇವಜನವೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಾರಣ ಇದು ಪರಿಶುದ್ಧಾತ್ಮನ ಮೂಲಕವಾಗಿ ಪ್ರೇರೇಪಿಸಲ್ಪಟ್ಟು ಬರೆಯಲ್ಪಟ್ಟ ವಾಕ್ಯಗಳು, ಅದರಿಂದ ಇವುಗಳಿಗೆ ಜೀವ ಉಂಟು. ಆ ವಾಕ್ಯಗಳಿಗೆ ಜೀವ ಇರೋದ್ರ ನಿಮಿತ್ತವಾಗಿದ ಆ ವಾಕ್ಯಗಳು ನಮ್ಮೊಂದಿಗೆ ಮಾತಾಡ್ತವೆ. ಯಾವಾಗ? ಅದನ್ನು ಓದವಾಗ, ಅದರ ಮುಂದೆ ನಿಂತ್ಕೊಳ್ಳೋವಾಗ, அதுக்கந்தேಳಿ நம்ம ಸಮಯವನ್ನು ಕೊಡುವಾಗ. அந்த வார்த்தைகள் எப்போது நம்ம கூட பேசும் என்று சொன்னால் நாம் அதோடு கூட என்ன செய்யணும்? பேசணும். எப்படி பேசுறது? படிக்கணும். அந்த வார்த்தைகளை படிக்கும்போது அந்த வார்த்தைகள் நம்மோடு கூட பேசுகிறதா இருக்கிறது. ஏனென்று சொன்னால் அந்த வார்த்தைக்கு ಜೀವನ இருக்கிறது. ಆ ವಾಕ್ಯಗಳಿಗೆ ಜೀವ ಉಂಟು. ನೀವು ಯಾವಾಗೆಲ್ಲ ವಾಕ್ಯಗಳನ್ನು ಓದ್ತಿರೋ ಅವಾಗೆಲ್ಲ ವಾಕ್ಯಗಳು ನಿಮ್ಮೊಂದಿಗೆ ಮತ್ತೆ ಏನು ಮಾಡ್ತವೆ? ಇಂಟ್ರಾಕ್ಟ್ ಮಾಡ್ತವೆ, ಮಾತಾಡ್ತವೆ. ಎಷ್ಟು ಜನಕ್ಕೆ ಆ ಅನುಭವ ಉಂಟು? ಎಷ್ಟು ಜನಕ್ಕೆ ಆ ಅನುಭವ ಉಂಟು? ಹಲ್ಲೆಲೂಯಾ. ಕರ್ತನ್ ನಿಮ್ಮನ್ನು ಆಶೀರ್ವದಿಸುವರಾಗಿ. ಆ ಅನುಭವದಲ್ಲಿ ನಾವು ಬರಬೇಕು. ಏನೋ ಓದ್ತೀರಂದಿಲ್ಲಲ್ಲ, ಆ ವಾಕ್ಯ ಓದುವಾಗ ಆ ವಾಕ್ಯ ಮತ್ತೆ ನಮ್ಮೊಂದಿಗೆ ಏನು ಮಾಡಬೇಕದು? ಮಾತಾಡಬೇಕು. ಆವಾಗ ನಾವು ಸರಿಯಾಗಿ ಆ ವಾಕ್ಯಕ್ಕೆ ಅನುಗುಣವಾಗಿದ್ದೀರಂತೇಳಿ ಅದಕ್ಕೆ ಅರ್ಥ. ಹಲವಾರು ಸಂದರ್ಭಗಳಲ್ಲಿ ಆ ವಾಕ್ಯ ನಮಗೆ ನೇರಾಗಿ ಮಾತಾಡುವಾಗ, ನಮ್ಮೊಂದಿಗೆ ಮಾತಾಡುವಾಗ ನಾವು ಆ ವಾಕ್ಯನ ಏನು ಮಾಡ್ತಾರೆ? ಉಲ್ಲಂಘಿಸ್ತಾರೆ. ಯಾವಾಗೆಲ್ಲ ನಾವು ವಾಕ್ಯನ ಉಲ್ಲಂಘಿಸ್ತಾರೆ? ವಾಕ್ಯ ನಮಕ್ಕೆ ಅನುಗುಣವಾಗಿ ಇಲ್ಲದ ಪಕ್ಷದಲ್ಲಿ ಎಲ್ಲ ಆ ವಾಕ್ಯಗಳನ್ನ ನಾವು ಏನು ಮಾಡ್ತಾರೆ? ಉಲ್ಲಂಘಿಸ್ತಾರೆ, ಅಸಡ್ಡೆ ಮಾಡ್ತಾರೆ ಅಲ್ವಾ? ನಾವು ದೇವರಿಗೆ ಪ್ರೀತಿ ಇಲ್ಲದ ಒಂದು ಕಾರ್ಯ ಮಾಡುವಾಗ ಅಥವಾ ದೇವರಿಗೆ ಪ್ರೀತಿ ಇಲ್ಲದ ಒಂದು ಮಾರ್ಗದಲ್ಲಿ ನಡೆಯುವಾಗ ಆ ವಾಕ್ಯ ನಮಗೆ ನೀನು ಈ ರೀತಿಯಾಗಿರಬೇಕು ಅಂದೇಳಿ ಬೋಧಿಸುವಾಗ ಆ ವಾಕ್ಯವನ್ನು ನಾವು ಅಂಗೀಕರಿಸ್ತೀರಾ, ಉಲ್ಲಂಘಿಸ್ತೀರಾ?
ಹೇಳಿ, ನಾವು ಏನು ಮಾಡ್ತೀರಿ? ಅಂಗೀಕರಿಸ್ತೀರಾ? ಮನಸ್ಫೂರ್ತಿಯಾಗಿ ಹೇಳಿ. கொஞ்சம் கூட அவங்களுக்குள்ள ஒரு பதற்றம் இல்லாமல் இந்த வார்த்தையின்படி நான் நடுக்கணுன்ட்டு ஏற்றுக்கொள்ளுக்கிறீங்களா? அல்லது இந்த வார்த்தையா இப்படி தான் வரணுமா, இந்த நேரத்தில் வரணுமா அப்படின்னு நினைக்கிறீங்களா? என்ன ಅಸಡ್ಡೆ பண்ணிக்கிறவனே ನಾನು ಅಸಡ್ಡೆ பண்ணுவேன், ನನ್ನನ್ನು ಅಸಡ್ಡೆ ಮಾಡೋರನ್ನು ನಾನು ಅಸಡ್ಡೆ ಮಾಡ್ತೇನೆ. ಯಾವುದನ್ನು ಅಸಡ್ಡೆ ಮಾಡೋದು? ವೇದ ವಾಕ್ಯನ ಅಸಡ್ಡೆ ನಾವು ಮಾಡ್ತಾ ಅಂದಿರೋದ್ರೆ ದೇವರು ನಮ್ಮನ್ನು ಅಸಡ್ಡೆ ಮಾಡ್ತಾರೆ. ಈ ವೇದ ವಾಕ್ಯವನ್ನು ಅಸಡ್ಡೆ ಮಾಡೋದು ಒಂದೇ, ದೇವರನ್ನು ಅಸಡ್ಡೆ ಮಾಡೋದು ಒಂದೇ. ಯಾಕೆಂತ ಹೇಳಿದ್ರೆ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ தேவராகித்து, ಆ ವಾಕ್ಯ தேவர பலியிலித்து. ஹல்லேலூயா. அந்த வார்த்தையே ஆண்டவர். இந்த வார்த்தையை நாம் அசட்டை பண்ணினால் நாம் யாரை அசட்டை பண்ண மாதிரி? ஆண்டவனையே அசட்டை பண்ணுற மாதிரி, தேவனையே அசட்டை பண்ணுற மாதிரி. இந்த வார்த்தைக்கு எந்த அளவுக்கு நம்ம முதல் இடத்தை கொடுக்குறோம்லோ அந்த அளவுக்கு ಯಾರಿಗೆ ಮೊದಲು இடத்தை கொடுக்குறோம்? ಆಂಡವರಿಗೆ, ದೇವರಿಗೆ ನಾವು ಮೊದಲನೇ ಸ್ಥಾನವನ್ನು ನಾವು ಕೊಡ್ತೇವೆ. ಆಗ ನಮ್ಮ ಹೆಚ್ಚಳ ಪಡ್ತಕ್ಕಂಥ ಎಲ್ಲ ಕಾರ್ಯಗಳು ಅನುದಿನವೂ ಕ್ಷಣ ಕ್ಷಣವೂ ಸಹ ದೇವರ ವಾಕ್ಯದಲ್ಲಿಯೇ ನಾವೇನು ಆಗಿರಬೇಕು? ನೆಲೆಯಾಗಿರಬೇಕು, ನೆಲೆಯಾಗಿರಬೇಕು. ಅದು ಯಾವ ಸಂದರ್ಭ ಆಗಿದ್ರೂ ಸರಿ. ಪಾಸ್ಟರ್ ನಮಗೆ ಆಗಾಗ ಒಂದು ಕಾರ್ಯವನ್ನು ಹೇಳ್ತಾರೆ, ಜ್ಞಾಪಕ ಇದೆಯಾ? ಜ್ಞಾಪಕ ಇದೆಯಾ? ಯಾಕೆ ಜ್ಞಾಪಕ ಇಲ್ವಾ? ಇಲ್ವಾ? ನಾನು ನೀರು ಕುಡಿಯುವಾಗಲೂ ಸಹ ನನ್ನ ಆತ್ಮ ದೇವರನ್ನು ಸ್ತುತಿಸ್ತಿರ್ತದೆ ಅಂತೇಳಿ. ಅವಾಗ ನಾವು ಏನು ಕೇಳ್ತೀರಂತ ಒಂದು ಅರ್ಥ ಆಗ್ತಾ ಇಲ್ವೇ? ನಾವು ಅದಕ್ಕೆ ಆ ರೀತಿಯಾದ ಒಂದು ತರಬೇತಿಯನ್ನು ಕೊಡಬೇಕು. ಏನಿಗೆ? ನಮ್ಮ ಆತ್ಮಕ್ಕೆ ನಾವು ಮತ್ತೊಬ್ಬರೊಂದಿಗೆ ಮಾತಾಡೋವಾಗಲೂ ಸಹ ದೇವರನ್ನು ಸ್ತುತಿಸ್ತಕ್ಕಂಥ ಒಂದು ತರಬೇತಿಯನ್ನು ಅದಕ್ಕೆ ಕೊಡಬೇಕು. ಸಾಧ್ಯನಾ? ಸಾಧ್ಯನಾ? ನಮಗೆ ಅಸಾಧ್ಯ. ಕರ್ತನ ಆತ್ಮನಾದ ದೇವರಿಗೆ ಅದು ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನನ್ನು ನಮ್ಮೊಂದಿಗೇನೆ ಇರಿಸ್ಕೊಂಡ್ರೆ ಆತನಿಗೆಲ್ಲವೂ ಸಾಧ್ಯ. ಯಾವ ಸಂದರ್ಭದಲ್ಲಿಯೂ ದೇವರನ್ನು ಮಹಿಮೆ ಪಡಿಸೋದಕ್ಕೆ ಆ ದೇವರು ನಮಗೆ ಸಹಾಯ ಮಾಡ್ತಾರೆ. ಆ ಪರಿಶುದ್ಧ ಆತ್ಮನಾದ ದೇವರು ನಮಗೆ ಸಹಾಯ ಮಾಡ್ತಾರೆ. ಒಂದು ವೇಳೆ ಇದುವರೆಗೂ ನಮ್ಮ ಹೆಚ್ಚಳ ಎಲ್ಲೆಲ್ಲ ಪಟ್ಟು ನಾವು ಬಿದ್ದೋಗಿದ್ದೀರಿ ಅಂತೇಳಿ ನಮಗೆ ಗೊತ್ತು. ನಾಂದ ಫಸ್ಟ್ ರ್ಯಾಂಕು, ನನಗಿಂಟ್ಲೋ ಮತ್ತಾರೋ ಮಾರ್ಕನ್ನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಅಂದೇಳಿ ಹೆಚ್ಚಳ ಪಟ್ಟವರು ಏನಾಗಿದ್ದಾರೆ? ಪಡ್ಕೊಂಡಿದ್ದ ಇದ್ದಾರೆ. ದೇವರೇ ನನ್ನಿಂದ ಸಾಧ್ಯ ಇಲ್ಲ, ನೀವು ನನಗೆ ಸಹಾಯ ಮಾಡ್ರಿ ಅಂದೇಳಿ ಕೇಳಿದವರು ಶಾಲೆಯಲ್ಲಿಯೇ ಮೊದಲ ಸ್ಥಾನವನ್ನು ಪಡೆದಿದ್ದಾರೆ. ಅನುಭವ ಉಂಟಾ? ಹಲ್ಲೆಲೂಯಾ. ಅದದ ದೇವ ಸಮೂಹದಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ಳುವಾಗ ಅವ್ರು ನಮ್ಮನ್ನೇನು ಮಾಡ್ತಾರೆ? ಹೆಚ್ಚಿಸ್ತಾರೆ. ತನ್ನನ್ನು ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡುವನು ಅಂತೇಳಿ ಬರೆಯಲ್ಪಟ್ಟಿದೆ. ಕೆಲವರು ಮಾತ್ರ ಒಬ್ಬ ಮನುಷ್ಯನ ಮುಂದೆ ಮಾತ್ರ ತಮ್ಮನ್ನೇನು ಮಾಡ್ಕೊಳ್ಳೋದಿಲ್ಲ. ನಾನು ಏನು ಗೊತ್ತಾ? ನಾನು ಯಾರು ಗೊತ್ತಾ? ನೀ ಯಾರು? ನಾನು ಯಾರು ಗೊತ್ತಾ? ಬರೀ ಒಂದಿಡಿ ಮಣ್ಣು ಅಷ್ಟೆ. ನಾವು ಒಂದಿಡಿ ಮಣ್ಣು ಅಷ್ಟೆ. ಆದರೆ ಈ ಮಣ್ಣನ್ನಿಟ್ಟು ಅವ್ರಿಗೆ ಅವಶ್ಯಕವಾದ ಎಲ್ಲ ಕಾರ್ಯಗಳನ್ನು ಪೂರೈಸೋದಕ್ಕೆ ಅವರು ಜೀವ ಉಳ್ಳವರು. ಅದರಿಂದ ನನಗೆ ಜೀವ ಇದೆ. ஹல்லேலூயா, ஹல்லேலூயா. இந்த ஒரு புடி மண்ணை கொண்டு என்ன செய்ய வேண்டும் என்று அவர் விரும்புகிறாரோ அதன்படி செய்வதற்கு அவர் எனக்கு ஜீவனை கொடுத்திருக்கிறார். உங்களுக்கு எப்படியா எனக்கு தெரியல, எனக்கு மட்டும் நான் சொல்கிறேன் ಅಷ್ಟೇ. ನಾನು ಬರೀ ಒಂದಿಡಿ ಮಣ್ಣು ಅಷ್ಟೇ.
ಒಂದ್ ವೇಳೆ ನನಗೆ ಎಲ್ಲವೂ ಸಹ ಇರ್ಬೋದು, ಆಸ್ತಿ ಅಂತಸ್ತು ಐಶ್ವರ್ಯಗಳು ಎಲ್ಲವೂ ಇರ್ಬೋದು, ಆದರೆ ದೇವರು ಇಲ್ಲ ಅಂದಿರದ ಪಕ್ಷದಲ್ಲಿ, ದೇವ ಕೃಪೆ ಇಲ್ಲ ಅಂದಿರದ ಪಕ್ಷದಲ್ಲಿ ಎಲ್ಲವೂ ಸಹ ಶೂನ್ಯ, ಎಲ್ಲವೂ ಶೂನ್ಯ. ಅನೇಕರ ಪ್ರಶ್ನೆ ಅದಾಗೋಗಿದೆ, ಏನು ನಾನು ದೇವರನ್ನು ನಂಬಿದ್ದೀನಿ, ನಾನು ಈ ರೀತಿಯಾಗಿದ್ದೀನಿ, ಆ ಮನುಷ್ಯ ನಂಬಲಿಲ್ಲ ಆದರೂ ಸಹ ಚೆನ್ನಾಗಿದ್ದಾನೆ. ಯೋಚನೆ ಬರೋದಿಲ್ವಾ? ಕಷ್ಟಪಡ್ತಿದ್ದೀನಿ ಆದ್ರೆ ಅವನು ಚೆನ್ನಾಗಿದ್ದಾನೆ. ನೀ ಕಷ್ಟಪಟ್ರು ನೆಮ್ಮದಿಯಾಗಿ ನಿದ್ರೆ ಮಾಡ್ತೀಯ, ಆದ್ರೆ ಅವನಿಗೆ ನಿದ್ರೆ ಇಲ್ಲ. நீதிமான் 7 தடவை விழுந்தாலும் எழுந்து நிற்பான். துர்மார்கன் அப்படி இல்லை. எப்படி இருப்பானா? காற்றை அடித்துக்கொண்டு போகக்கூடிய பதரை போல இருப்பான். ನೀತಿವಂತನು 7 ಸಾರಿ ಬಿದ್ರು ಎದ್ದು ನಿಲ್ತಾನೆ, ಆದ್ರೆ ದುಷ್ಟನು ಆಗಲ್ಲ, ಗಾಳಿ ಬಡ್ಕೊಂಡು ಹೋಗತಕ್ಕಂತ ಒಟ್ಟಿನಂತಿದ್ದಾನಂತೇಳಿ ಬರೆಯಲ್ಪಟ್ಟಿದೆ. ಸೊ ದೇವರಲ್ಲಿ ನಾವು ಎಷ್ಟೊಂದಾಗಿ ಹೆಚ್ಚಳ ಪಡ್ತಿರೋ ಅಷ್ಟು ನಮ್ಮನ್ನು ಉದ್ಧರಿಸೋದಕ್ಕೆ ಆತನ ಶಕ್ತನು ದೇವಚನವೇ. 1 ಸಾಮುವೇಲ್ 17ನೇ ಅಧ್ಯಾಯ 45ನೇ ವಾಕ್ಯ. 1 ಸಾಮುವೇಲ್ 17வது அதிகாரம் 45வது ವಚನ. ಆಗ ದಾವೀದನು ಅವನಿಗೆ, ನೀನು ಈಟಿ ಕತ್ತಿ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ನಿಂದಿಸುವ ಹೀಯಾಳಿಸುವ ಸೇನಾಧೀಶ್ವರನಾದ ಇಸ್ರಾಯೇಲರ ಯುದ್ಧ ಭಟರ ದೇವರಾದ ಯೆಹೋವನ ನಾಮದಲ್ಲಿ ನಿನ್ನ ಬಳಿಗೆ ಬರ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. அதற்கு தாவீது, நீ பட்டயத்தோடு ஈட்டியோடு கேடயத்தோடு என்னிடத்தில் வருகிறாய், ನಾನು நீ நிந்தித்த இஸ்ரேலுடைய தேவனாகிய சேனைகளுடைய கர்த்தருடைய நாமத்தினாலே முன்னிடத்தில் வருகிறேன். ஹல்லேலூயா, ஹல்லேலூயா. என்னத்தை மேன்மை பாராட்டுறாங்க? ಕರ್ತೃಡಿಯ ನಾಮತೆ ಮೇನ್ಮ ಪಾರಾಟ್ರಾರು, ಅದರಲ್ಲಿ ಹೆಚ್ಚಳ ಪಡ್ತಾನೆ. ನೀನು ಈ ಲೋಕದಲ್ಲಿ ಮನುಷ್ಯನ ಮೂಲಕವಾಗಿ ಮಾಡಲ್ಪಟ್ಟ ಆಯುಧಗಳನ್ನು ತೆಗೆದುಕೊಂಡು ಬಂತಿದ್ಯಾ, ಆದ್ರೆ ನಾನು ಆ ಮನುಷ್ಯನನ್ನೇ ರೂಪಿಸಿದ ಕರ್ತನ ಹೆಸರಿನಲ್ಲಿ ನಾನೇನ್ ಮಾಡ್ತಿದ್ದೇನೆ, ನಿನ್ನ ಹತ್ರ ಬರ್ತಿದ್ದೇನೆ. ನಡೆದಿದ್ದೇನು? ತನ್ನನ್ನು ಕುರಿತು ತನ್ನ ಬಲವನ್ನು ಕುರಿತು ಎಚ್ಚರ ಪಟ್ಟವನು ಮುರಿந்து விழுந்தான். ஆனா தேவனுடைய நாமத்தை மேன்மைப்படுத்தின தாவீதோ நிமிர்ந்து நின்றான், ಎದ್ದು ನಿಂತ. ಪ್ರತಿಯೊಂದು ಸಂದರ್ಭದಲ್ಲಿ ಅಷ್ಟೇ, ನಾವು ದೇವರನ್ನು ಮಹಿಮೆ ಪಡಿಸುವಾಗ ದೇವರು ನಮ್ಮನ್ನು ಮಹಿಮೆ ಪಡಿಸೋದಕ್ಕಾತನು ಸಿದ್ಧವುಳ್ಳವರಾಗಿದ್ದಾರೆ, ಆಯ್ತವುಳ್ಳವರಾಗಿದ್ದಾರೆ. ನೀವು ಅದನ್ನು ಕುರಿತು ಕೇಳಿರ್ಬೋದು, ಓದಿರ್ಬೋದು. ಆ ಗೋಲಿಯಾತನ ಮುಂದೆ ದಾವೀದನು ಯಾವ ರೀತಿಯಾಗಿ, ಸರಿನಾ? ಆದ್ರೆ ಅವನು ಮುಂದೆ ಅಷ್ಟು ದೊಡ್ಡವನು, ಹಾಗೆ ಏನ್ ಮಾಡ್ದ, ಕೆಳಗಡೆ ಸಾಷ್ಟಾಂಗವಾಗಿ ಬಿದ್ದ. ಕಾರಣ ದೇವರು ಅವನೊಂದಿಗೆ ಇದ್ದರ ನಿಮಿತ್ತವಾಗಿ, ದಾವೀದನೊಂದಿಗೆ ದೇವರು ಇದ್ದಿದ್ದರ ನಿಮಿತ್ತವಾಗಿ, ದೇವರನ್ನು ಆತನು ಹೆಚ್ಚಳ ಪಡಿಸಿದರ ನಿಮಿತ್ತವಾಗಿ, ದೇವ ನಾಮವನ್ನು ಹೆಚ್ಚಳ ಪಡಿಸಿದರ ನಿಮಿತ್ತವಾಗಿ ನಮ್ಮೆಲ್ಲ ಕಾರ್ಯಗಳಲ್ಲಿಯೂ ದೇವರಿಗೆ ಮೊದಲನೇ ಸ್ಥಾನ ಕೊಡಬೇಕು, ದೇವರಿಗೆ ಮೊದಲನೇ ಸ್ಥಾನ ಕೊಡಬೇಕು. ಆರಂಭದಲ್ಲಿಯೇ ಪಾಸ್ಟರ್ ಹೇಳಿದ್ರು, ನೀವು ಇಂದು ಈ ವರ್ಷದಲ್ಲಿ ಈ ತಿಂಗಳಲ್ಲಿ ನೀವೇನೆಲ್ಲ ಬಯಸ್ತಿರೋ ಅದೆಲ್ಲ ನಿಮ್ಮ ಜೀವನದಲ್ಲಿ ನಡೀಬೇಕಂತ ಹೇಳಿದ್ರೆ, ನೀವು ದೇವರನ್ನು ಮಹಿಮೆ ಪಡಿಸ್ತು ಅಂತ ಹೇಳಿದ್ರೆ, ದೇವರು ನಿಮ್ಮನ್ನು ಉನ್ನತ ಸ್ಥಾನದಲ್ಲಿ ಮಹಿಮೆ ಪಡಿಸೋದಕ್ಕೆ ಆತನು ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಾ ಸಂದರ್ಭಗಳಲ್ಲಿಯೂ ನಾವು ಆತನ ನಾಮವನ್ನು ಹೆಚ್ಚಳ ಪಡಿಸ್ತಕ್ಕಂಥವರಾಗಿರ್ಬೇಕು. 2 ಪೂರ್ವಕಾಲ ವೃತ್ತಾಂತ
32వ అధ్యాయ 8వ వాక్య. 2 நாளாகமம் 32வது அதிகாரம் 8வது வசனம். ಜನರಾದರೂ ಅರಸನಾದ ಹಿಜ್ಕೀಯನ ಮಾತುಗಳನ್ನು ಕೇಳಿ ಭರವಸೆ ಉಳ್ಳವರಾಗಿದ್ದರು. ಹಲ್ಲೆಲೂಯಾ, ಹಲ್ಲೆಲೂಯಾ. படிங்கம்மா தமிழ்ல. அவரோடு இருக்கிறது மாம்சபுயம், நமக்கோ நம்முடைய யுத்தங்களை நடத்த நம்மோடு இருக்கிறவர் நம்முடைய தேவனாகிய கர்த்தர் தானே. ஹல்லேலூயா, ஹல்லேலூயா. கர்த்தர் நம்மோடு கூட இருக்கும்போது எந்த யுத்த வீரனும் நமக்கு முன்பதாக நிற்க முடியாது. ஹல்லேலூயா. அவர் சேனைகளின் கர்த்தர், அவர் சேனைகளின் கர்த்தர். சேனை இல்ல, சேனைகளின் கர்த்தர். சேனைனா ஒன்று. ಸೇನೆಗಳನ್ನು சொல்லும்போது ಕಣಕಟ್ಟವ ಲೆಕ್ಕ ಇಲ್ಲದಷ್ಟು ಅವುಗಳಿಗೆ ಆತನು ಅಧಿಪತಿ, ಸೇನಾಧಿಪತಿ, ಸೇನೆಗಳ ಅಧಿಪತಿ. ಆತನಿಗೆಲ್ಲ ಮಾಡೋದಕ್ಕೆ ಆತನಿಗೆ ಶಕ್ತಿ ಉಂಟು. ಈ ಗೋಲಿಯಾತನು ತನ್ನ ಮಾಂಸದ ಬಲವನ್ನು ತೋರಿಸ್ಕೊಂಡು ಬಂದ. ತನ್ನ ಮಾಂಸದಲ್ಲಿ ಅವನು ಭರವಸೆ ಇಟ್ಟಿದ್ದ. ಅದರ ನಿಮಿತ್ತವಾಗಿದ್ದ ಅವನು ಬಿದ್ದೋದ. ಅಂದರೆ ತನ್ನ ಸ್ವಂತ ಶಕ್ತಿಯಲ್ಲಿ, ಸ್ವಂತ ಜ್ಞಾನದಲ್ಲಿ. ಆದರೆ ದಾವೀದನು ಆ ರೀತಿಯಾಗಿಲ್ಲ. ದೇವರನ್ನೇ ನಂಬಿದ, ದೇವರ ಮೇಲೆ ಭರವಸೆ ಇಟ್ಟಿದ್ದ, ದೇವರನ್ನೇ ಮಹಿಮೆ ಪಡಿಸಿದವನಾಗಿ ಕಾಣಿಸಿಕೊಂಡ. ಅದರ ನಿಮಿತ್ತವಾಗಿದ್ದ ಅಷ್ಟು ದೊಡ್ಡ ಗೋಲಿಯಾತನ ಮುಂದೆ 40 ದಿನಗಳು ಇಸ್ರೇಲ್ ಸೈನ್ಯವನ್ನು ಬರೀ ಬಾಯಿ ಮಾತಿನಲ್ಲಿ ಬೆದರಿಸ್ತಕ್ಕಂಥವನನ್ನು ಎದುರು ನಿಂತು ಒಂದೇ ಕ್ಷಣದಲ್ಲಿ ಅವನನ್ನು ಕೆಳಗಡೆ ಬೀಳಿಸಿದ ಕಾರಣ ಏನಂತ ದೇವ ಕೃಪೆ ಆ ಮನುಷ್ಯನೊಂದಿಗೆ ಇತ್ತು. ಅದು ಮಾತ್ರ ಅಲ್ಲ, ಅವನು ಎಡಬಿಡದೆ ದೇವರನ್ನು ಸ್ತುತಿಸ್ತಕ್ಕಂಥ ಒಬ್ಬ ವ್ಯಕ್ತಿ. ಅದೇ ರೀತಿಯಾಗದ ನಿಮ್ಮ ಜೀವನದಲ್ಲಿ ಎಷ್ಟು ಕಷ್ಟಗಳು ಸಂಕಷ್ಟಗಳು ಬಂದರೂ ಸರಿ, ವ್ಯಾಧಿ ವೇದನೆ ಇದ್ರೂ ಸರಿ, ದುಃಖವಿದ್ರೂ ಸರಿ, ಯಾವ ಸೈತಾನನ ಕ್ರಿಯೆಗಳು ನಿಮ್ಮನ್ನು ಹಿಂದಟ್ಟಿದ್ರೂ ಸರಿ, ನೀವು ದೇವ ಸಮೂಹದಲ್ಲಿ ನಿಂತಿತು ಅಂತ ಹೇಳಿದ್ರೆ ನಿಮ್ಮ ಹತ್ರಕ್ಕೆ ಬರೋದಕ್ಕೆ ಯಾವುದಕ್ಕೂ ಸಹ ಸಾಧ್ಯವಿಲ್ಲ. ಧೈರ್ಯ ಇಲ್ಲ. ಫಸ್ಟ್ ಹೇಳ್ಬೇಕಾದ್ರೆ ಒಪ್ಕೊಳ್ತೀರಾ? ಒಪ್ಕೊಳ್ತೀರಾ? ಆಮೆನ್, ಹಲ್ಲೆಲೂಯಾ. நம்ம அவருக்குள்ளாக இருக்கும்போது, அவருக்குள்ளாக நிலைத்திருக்கும்போது, அவரைக்குள்ளாகவே அவரையே நாம் மேன்மை பாராட்டும் போது எந்த தீங்கும் வராது. வாதை உன் கூடத்தை அணுகாது, பொல்லாப்பு உனக்கு ನೀರಿಡಾದು. ಯಾವ ಕೇಡು ನಿನ್ನ ಗೂಡಾರದ ಸಮೀಪಕ್ಕೆ ಬರೋದಿಲ್ಲ. ಯಾವ ಗೂಡಾರದ ಸಮೀಪಕ್ಕೆ ಬರೋದಿಲ್ಲ. ಯಾವಾಗ ನೀವು ದೇವರನ್ನು ಮಹಿಮೆ ಪಡಿಸುವಾಗ. ಸ್ಪಷ್ಟವಾಗಿ ಹೇಳ್ತಾನೆ. ಆದರೆ ಆ ಮನುಷ್ಯನು ಹೇಳಿದ ಮಾತಿಗೆ ಹಾಗೆ ಜನರೆಲ್ಲರೂ ಸಹ ಏನು ಮಾಡ್ತಾರೆ? ಒಪ್ಪಿಕೊಳ್ತಾರೆ. ಒಪ್ಪಿಕೊಂಡಿದ್ದು ಮಾತ್ರ ಇಲ್ಲ, ಎಲ್ಲರೂ ಸಹ ಬಲಗೊಳ್ಳುತ್ತಾರೆ. ಓ, ಇದು ಖಂಡಿತವಾಗ್ಲೂ ಸತ್ಯ. ದೇವರು ನಮಗೆ ಸಹಾಯ ಮಾಡ್ತಾರೆ ಒಂದು ಹೇಳ್ತಕ್ಕಂಥ ನಂಬಿಕೆ ಅವರಲ್ಲಿ ಹುಟ್ಟುತ್ತೆ. ನಂಬಿಕೆ ಅವರಿಗೆ ಜಯವನ್ನು ಕೊಡ್ತದೆ. 20ನೇ ಅಧ್ಯಾಯ 17ನೇ ವಾಕ್ಯ. 2 நாளாகமம் 20:17. ಈ ಸಾರಿ ನೀವು ಯುದ್ಧ ಮಾಡುವುದು ಅವಶ್ಯ ಇಲ್ಲ. ಯೆಹೂದ್ಯರೇ, ಯೆರೂಸಲೇಮಿನವರೇ, ಸುಮ್ಮನೆ ನಿಂತುಕೊಂಡು ಯೆಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡಿರಿ. ಹೆದರಬೇಡಿರಿ, ಕಳವಳಗೊಳ್ಳಬೇಡಿರಿ. ನಾಳೆ ಅವರ ಎದುರಿಗೆ ಹೊರಡಿರಿ.
ಯೆಹೋವನು ನಿಮ್ಮ ಸಂಗಡ ಇರುವನು. ಹಲ್ಲೆಲೂಯ, ಹಲ್ಲೆಲೂಯ. ಎದೆ ಕುರಿತಲ್ಲ பயந்து வந்திருக்கீங்களோ, ನೀವು ಯಾವ ಕಾರ್ಯಗಳನ್ನೆಲ್ಲ ಕುರಿತು ಭಯಪಟ್ಟು ಬಂದಿದ್ದೀರೋ, ಏನು ಮಾಡ್ರಿ, ಆ ಕಾರ್ಯವನ್ನು ನಿಮ್ಮ ಎದುರಾಗಿ ನಿಲ್ಲಿಸಿ ಏನು ಹೇಳ್ರಿ, ಯೇಸುವಿನ ನಾಮದಲ್ಲಿ ನಿನ್ನಿಂದ ನನಗೆ ಜಯ, ಈ ಕಾರ್ಯದಿಂದ ನನಗೆ ಜಯ, ಈ ವ್ಯಾಧಿಯಿಂದ ನನಗೆ ಜಯ, ಈ ಶೋಧನೆಯಿಂದ ನನಗೆ ಜಯ ಅಂದೇಳಿ ಹೇಳಿ ನೋಡ್ರಿ. ಯಾಕಂತ ಹೇಳಿದ್ರೆ ಅವರು ನಮಗೆ ಜಯ ಕೊಡ್ತಕ್ಕಂಥ ದೇವರು, ಜಯ ಕ್ರಿಸ್ತು. ಮರಣದಿಂದ ಜಯವನ್ನು ಹೊಂದಿದವರು, ಮೃತ್ಯುವನ್ನು ಜಯಿಸಿದವರು ನಾವು ಆರಾಧಿಸ್ತಕ್ಕಂಥ ದೇವರು. மரணத்தை ஜெயித்த ஆண்டவரை நம்ம என்ன செஞ்சுட்டு இருக்கோம், ಆರಾಧಿಸುತ್ತಿட்டு இருக்கோம். ನಿನ್ನ ಶರೀರದಲ್ಲಿ ಯಾವ ಅವಯಗಳು ಸತ್ತೋಗಿದೆ, ಇನ್ನು ಮುಂದೆ ಇವು ಕೆಲಸ ಮಾಡೋದಿಲ್ಲ ಅಂತೇಳಿ ಒಂದು ವೇಳೆ ವೈದ್ಯನು ನಿನಗೆ ಹೇಳಿರ್ಬೋದು, ಅವುಗಳನ್ನೆಲ್ಲವನ್ನು ಸಹ ನೂತನ ಪಡಿಸೋದಕ್ಕೆ ನಾನು ಹೇಳ್ತಕ್ಕಂಥ ಮರಣವನ್ನು ಜಯಿಸಿದ ಯೇಸು ಕ್ರಿಸ್ತಕ್ಕೆ ಸಾಧ್ಯತೆ ಉಂಟು, ಸಾಧ್ಯತೆ ಉಂಟು. ಆದ್ರೆ ನೀನು ಅದನ್ನು ಏನು ಮಾಡಬೇಕು, ನಂಬಬೇಕು. ನೀನು ನಂಬೋದಾದ್ರೆ ದೇವರ மகிமைಯನ್ನು காண்பியா. நீ விசுவாசித்தால் தேவனுடைய மகிமை காண்பாய். அதுதான் வசனம். எந்த அளவுக்கு ஆண்டவர் மீது நீ பற்றுதலாய் இருக்கிறியோ அந்த அளவுக்கு தேவன் உன்னை ಮೇನ್ಮೈಪಡ್ತಾ அவர் வல்லவர். ಹಲ್ಲೆಲೂಯಾ. ನೀ ಎಷ್ಟೊಂದಾಗಿ ದೇವರಲ್ಲಿ ನಂಬಿಕೆ ಉಳ್ಳವರಾಗಿದ್ದೀರೋ ಅಷ್ಟೊಂದಾಗಿ ದೇವರು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ, ನಿಮ್ಮನ್ನು ಉದ್ಧರಿಸೋದಕ್ಕೆ ಆತನ ಶಕ್ತನು ದೇವಜನವೇ. ಏನು ಇಲ್ಲದಕ್ಕಂಥ ಪರಿಸ್ಥಿತಿಯಲ್ಲಿಯೂ ನಿನ್ನನ್ನು ಉದ್ಧರಿಸೋದಕ್ಕೆ ಆತನಿಗೆ ಶಕ್ತಿ ಉಂಟು. ಎಂದು ಎಷ್ಟೋ ಜನ ವಿದ್ಯಾವಂತರು ಎಲ್ಲಿದ್ದಾರೆ, ಆದರೆ ವಿದ್ಯೆನೇ ಇಲ್ಲತಕ್ಕಂಥ ವ್ಯಕ್ತಿ ಎಲ್ಲಿದ್ದಾನೆ, ಉನ್ನತ ಸ್ಥಾನದಲ್ಲಿದ್ದಾನೆ. ಅಷ್ಟು ಜನ ನಂಬ್ತೀರ ಇದನ್ನ. ಕಾರಣ ಏನು ಗೊತ್ತಾ, ದೇವರಿಗೆ ಮೊದಲನೇ ಸ್ಥಾನವನ್ನು ಕೊಟ್ಟಿದ್ದರು ನಿಮಿತ್ತವಾಗಿ. ಹಲ್ಲೆಲೂಯಾ. ದಾವೀದನು ಏನು ಮಾಡ್ತಿದ್ದ, ಕುರಿ ಕಾಯ್ತಿದ್ದ, ಕುರಿ ಕಾಯ್ತಿದ್ದ. ಸೈನ್ಯದಲ್ಲಿ ಯುದ್ಧ ಮಾಡೋದಕ್ಕೆ ತರಬೇತಿ ಹೊಂದಿದವರು ಎಷ್ಟೋ ಜನರಿದ್ರು, ಅದಕ್ಕೋಸ್ಕರನೇ ತರಬೇತಿ ಹೊಂದಿದವರು. ಯುದ್ಧ ಮಾಡೋದು ಯಾವ ರೀತಿಯಾಗಿ ಅಂದರೆ ತರಬೇತಿ ಹೊಂದಿದವರು ಎಷ್ಟೋ ಜನರಿದ್ರು, ಲಕ್ಷಗಟ್ಟಲೆ ಇದ್ರು, ಸಾವಿರಗಟ್ಟಲೆ ಇದ್ರು. ಆದರೆ ಆ ಜನರಿಗೆಲ್ರಿಗೂ ಸಹ ಜಯ ಯಾರ ನಿಮಿತ್ತವಾಗಿ ಬಂತೋ, ಕುರಿ ಕಾಯೋನ ನಿಮಿತ್ತವಾಗಿ. ಒಂದು ವೇಳೆ ನಿಮ್ಮನ್ನು ಆ ರೀತಿಯಾಗಿ ಈ ಲೋಕದ ಜನ ತಿಳಿದುಕೊಂಡಿರ್ಬೋದು, ನಿಮ್ಮ ಕುಟುಂಬದಲ್ಲಿ ಆ ರೀತಿಯಾಗಿ ಒಂದು ವೇಳೆ ನಿಮ್ಮನ್ನು ತಿಳಿದುಕೊಂಡಿರ್ಬೋದು. ನಿನ್ನ ಕುಟುಂಬಕ್ಕೆ ಆಶೀರ್ವಾದ ನಿನ್ನ ಮೂಲಕವಾಗಿ, ನಿನ್ನ ಮೂಲಕವಾಗಿ, ನಿನ್ನ ಮೂಲಕವಾಗಿ. ಆ ದಿನಗಳು ಹತ್ರ ಬರ್ತಿದ್ದಾವೆ. ಆದರೆ ನೀನು ಭರವಸೆ ಉಳ್ಳವಳಾಗಿರಬೇಕು, ಭರವಸೆ ಉಳ್ಳವಳಾಗಿರಬೇಕು. ದೇವರನ್ನೇ ಎಲ್ಲ ಸಂದರ್ಭಗಳಲ್ಲಿ ಏನು ಮಾಡಬೇಕು, ನೀನು ಹೆಚ್ಚಳ ಪಡಿಸ್ಬೇಕು, ಆತನ ನಾಮವನ್ನು ಹೆಚ್ಚಳ ಪಡಿಸ್ಬೇಕು. உன் நிமித்தமாக உன்னுடைய குடும்பத்துக்கு ஒரு ஆசீர்வாதத்தை ஆண்டவர் வைத்திருக்கிறார். ஆனால் நீங்கள் செய்ய வேண்டிய காரியம் அவரை மேன்மை பாராட்டி கொண்டே இருக்கணும், அவரை மகிமைப்படுத்தி கொண்டே இருக்கணும். யாரெல்லாம் உங்களை கேவலமாக எண்ணினார்களோ, துச்சமாக எண்ணினார்களோ, அவர்களுக்கு முன்பதாக உங்களை உயர்த்த ஆண்டவர் வல்லமையுள்ளவராக இருக்கிறார். தேவச்சனமே, ஹல்லேலூயா, ஹல்லேலூயா. ஆனால் நீங்கள் செய்ய வேண்டியது அவரை துதித்து கொண்டே இருங்க, அவரை மகிமைப்படுத்தி கொண்டே இருங்க. ನನ್ನನ್ನು ಮಹಿಮೆಪಡಿಸೋರನ್ನು ನಾನು ಮಹಿಮೆಪಡಿಸ್ತೇನೆ. ದಾವೀದನು ಮಹಿಮೆಪಡಿಸಿದ. ದಾವೀದನನ್ನು ಎಲ್ಲ ಇಸ್ರೇಲ್ ಜನರ ಮುಂದೆಯೂ ಮಹಿಮೆ ಪಡಿಸಿದ್ದು ಮಾತ್ರ ಇಲ್ಲ, ಎಲ್ಲ ಇಸ್ರೇಲ್ ಜನಗಳನ್ನು ಪಾಲನೆ ಮಾಡ್ತಕ್ಕಂಥ ಅರಸನನ್ನಾಗಿ ಮಾಡಿದ್ರು ದೇವಜನವೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಾರಣ ಒಂದೇ ಒಂದು, ಅವನು ಕುರಿಗಳನ್ನು ಕಾಯುವಾಗಲೂ ಅವನು ಮಾಡಿದ ಒಂದೇ ಒಂದು ಕಾರ್ಯ ಏನು, ದೇವರನ್ನು ಸ್ತುತಿಸಿಕೊಂಡೇ ಇದ್ದ. ஆடுகளை மேய்த்து கொண்டிருக்கும் போது தாவீது செய்த ஒரு காரியம் என்னன்னா, அவரை மேன்மைப்படுத்தி கொண்டே இருந்தார், மேன்மைப்படுத்தி கொண்டே இருந்தார். அதனால்தான் தேவன் அவரே மேன்மைப்படுத்தி அந்த ஜனங்கள் மீது ராஜாவாக ஏற்படுத்தினார். தேவச்சனமே,
ರಾಜಾವಾಗ ಏರ್ಪಡ್ತೀನ. ನಿಮ್ಮನ್ನು ಎಲ್ಲಿ ಕೀಳಾಗಿ ಯಾರು ತಿಳಿತಿದ್ದಾರೋ ಅವ್ರಿಗೆ ನಿಮ್ಮನ್ನು ತಲೆಯಾಗಿ, ಅವ್ರಿಗೆ ತಲೆಯಾಗಿ ದೇವರು ನಿಮ್ಮನ್ನು ಇಡಬೇಕಂದೇಳಿದ್ರೆ ನೀವು ದೇವರನ್ನು ಮಹಿಮೆ ಪಡಿಸ್ರಿ, ದೇವರನ್ನು ಮಹಿಮೆ ಪಡಿಸ್ರಿ. ದೇವರು ನಿಮ್ಮನ್ನು ಉನ್ನತದಲ್ಲಿ ಇಡೋದಕ್ಕೆ ಆತನ ಶಕ್ತನ ದೇವಜನವೇ. 15ನೇ ವಾಕ್ಯ, 15ನೇ ವಾಕ್ಯ. ಓದಮ್ಮ. ಈ ಮಹಾಸಮುದ್ರ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ. ಯುದ್ಧವು ನಿಮ್ಮದಲ್ಲ, தேவரதே. ஹல்லேலூயா, ஹல்லேலூயா. எந்த காரியத்தை குறித்து நீங்க என்ன செய்யாதீங்க, பயப்படாதீங்க. எதை குறித்து பயப்படாதீங்க. அந்த காரியங்களை குறித்து, அந்த வியாதியை பார்த்து அதோடு கூட போராடக்கூடியது உங்களுடைய வேலை இல்லை, அவருடைய வேலை. ಯುದ್ಧ ದೇವರದು, ನಿಮ್ಮದಲ್ಲ. ನೀವು ಆತನ ಮುಂದೆ ಸುಮ್ಮನೆ ಕುಳಿತಿರ್ರಿ, ಆತನನ್ನು ನಿಮ್ಮ ಮುಂದೆ ಇಟ್ಕೊಳ್ರಿ. ಜಯ ಕೊಡೋದು ಅವರು, ನಿಮಗೋಸ್ಕರ ಯುದ್ಧ ಮಾಡೋರು ಅವರು, ನಿಮಗೋಸ್ಕರ ಹೋರಾಟ ಮಾಡ್ತಕ್ಕಂಥವ್ರು ಅವರು. ಅಮರ್ನಿಂದ ಅವರೇ ದೇವನೆಂದ್ರೆ ಅರಿಯುಂಗ. ಸುಮ್ಮನೆ ಕುಳಿತಿರ್ರಿ. ವಿಮೋಚನಾ ಕಾಂಡದಲ್ಲಿ ಸಹ ಯುದ್ಧ ಬರೆಯಲ್ಪಟ್ಟಿದೆ. ದೇವರು ಇವತ್ತು ನಿಮಗೋಸ್ಕರ ಅವ್ರು ಮಾಡ್ತಕ್ಕಂಥ ரட்சணைಯನ್ನು ನೋಡ್ರಿ. அவர் எல்லாவற்றிலிருந்து விடுவிக்க வல்லவர் தேவச்சனமே. தன்னுடைய பிள்ளைகளுக்கு, தன்னை நம்பினவர்களுக்கு எல்லா விதமான ಮೇನ್ಮೆಯಾನ ಕಾರ್ಯಗಳೇ ತರುವುದಕ್ಕೆ அவர் வல்லவர். ಎಲ್ಲದರಲ್ಲಿಯೂ ಉನ್ನತವಾದದ್ದನ್ನು, ಎಲ್ಲದರಲ್ಲಿ ಎಲ್ಲ ಕಾರ್ಯಗಳಲ್ಲಿಯೂ ಉನ್ನತವಾದ ಕಾರ್ಯಗಳನ್ನು ತನ್ನನ್ನು ಪ್ರೀತಿಸುವವರಿಗೆ, ತನ್ನಲ್ಲಿ ಭಯಭಕ್ತಿ ಉಳ್ಳವರಿಗೆ ಕೊಡೋದಕ್ಕೆ ಕರ್ತನಾದ ಯೇಸು ಶಕ್ತನಾಗಿದ್ದಾರೆ. ದೇವಜನವೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಭರವಸೆ ನಮ್ಮಲ್ಲಿರಬೇಕು, ಆ ಭಯ ನಮ್ಮಲ್ಲಿರಬೇಕು. ನಾವು ಯಾರಿಗೆ ಭಯಪಡ್ತೀರಿ? யாருக்கு பயப்படுறோம்? சத்தமா சொல்லுங்களே, உண்மையிலையா? இப்போ பாஸ்டர் நானே டைரக்டா போன் போடுறேன் உடனே இப்பவே உங்களுக்கு பயம் வந்துடுச்சு. அடுத்த வாரம் நான் போகலனாலும் எனக்கு ஒத்துக்கிறீங்களா? ಒಪ್ಕೊಳ್ತೀರಾ? ಅದ ಅಯ್ಯೋ ನಾನು ಹೋಗಿಲ್ಲ ಅಂದ್ರೆ ದೇವರು ನನ್ನನ್ನು ಕುರಿತು ನೊಂದ್ಕೊಳ್ತಾರೆ ಅಂದೇಳೋ ಭಯ ನಮ್ಮಲ್ಲಿ ಇಲ್ಲ. ಆ ಭಯ ಬೇಕು. ஆண்டவருடைய சமூகத்துக்கு நாம் போலன்னு சொன்னால், ஆண்டவர் என்னை குறித்து கஷ்டப்படுறாரு, ஐயோ என் பிள்ளை வரலையே, என் மகன் வரலையேன்ட்டு வருத்தப்படுறாங்களே, அந்த சிந்தனை நமக்கு இல்லை. ஒருவேளை போலன்னா பாஸ்டர் எனக்கு ஃபோன் போடுவார். அப்போ நம்ம யாருக்கு பயப்படுறோம்? மனுஷனுக்கு. மனுஷனுக்கு பயப்படக்கூடிய பயமா? சொல்லுங்களே சத்தமா. ஆமா. ಕರ್ತನಿಗೆ ಭಯಪಡக்கூடிய ಭಯಮೋ ಜೀವನ್. ನಾವು ಮನುಷ್ಯನಿಗೆ ಭಯಪಡ್ತಕ್ಕಂಥ ಭಯ ಅದು ಉರುಲು ಅಂತೇಳಿ ಬರೆಯಲ್ಪಟ್ಟಿದೆ. ದೇವರಿಗೆ ಭಯಪಡುವಾಗ ಅದು ನಮಗೆ ಜೀವ ಅಂತೇಳಿ ಬರೆಯಲ್ಪಟ್ಟಿದೆ. ನಿಮ್ಮ ಆತ್ಮ ಸುರಕ್ಷಿತವಾಗಿ ಇರಬೇಕಂದ್ರೆ ನೀವು ಇರಬೇಕಾಗ್ತಕ್ಕಂಥ ಸ್ಥಳ ಇಲ್ಲಿ ದೇವ ಸಮೂಹ. ದೇವ ಸಮೂಹ ಆವಾಗ ಅದು ಸುರಕ್ಷಿತವಾಗಿರುತ್ತೆ. ಅದಕ್ಕೆ ಯಾವ ಕೆಡುನೂ ಸಂಭವಿಸೋದಿಲ್ಲ, ಅದು ಬಿದ್ದು ಹೋಗೋದಿಲ್ಲ, ಅದು ಎದ್ದು ನಿಂತಿರುತ್ತೆ. எந்த அளவுக்கு ஆண்டவரை நீங்கள் துதிக்கிறீங்களோ அந்த அளவுக்கு தேவன் உங்களை ಮೇನ್ಮೆಯಾಗ வைப்பார். ನೀವು ಎಷ್ಟೊಂದಾಗಿ ದೇವರಿಗೆ ಸ್ಥಾನವನ್ನು ಕೊಟ್ಟು, ಸ್ಥಳವನ್ನು ಕೊಟ್ಟು, ಸಮಯವನ್ನು ಕೊಟ್ಟು ಆತನನ್ನು ನೀವು ಉನ್ನತದಲ್ಲಿ ಇಡ್ತೀರೋ, ದೇವರು ನಿಮ್ಮನ್ನು ಅಷ್ಟೊಂದು ಉನ್ನತವಾಗಿ ಇಡ್ತಾರೆ. ಅದಕ್ಕೆ ಸಾಕ್ಷಿ ದಾವೀದನು. ಅದಕ್ಕೆ ಸಾಕ್ಷಿ ದಾವೀದನು ಕಥೆಯಲ್ಲಿ. ಅದಕ್ಕೆ ಸಾಕ್ಷಿ ನಾನು ನಿಮ್ಮ ಮುಂದೆ. ஒன்றுமில்லா நேரத்திலையும் அவர் உயர்த்த வல்லவர், உயர்த்த வல்லவர்.
புழுதியிலிருந்து தூக்கி நம்மை உயர்த்தவர் வல்லவர். ಕೆಸರಿನಿಂದ ನಮ್ಮನ್ನು ತೆಗೆದು ಉದ್ಧರಿಸೋದಕ್ಕೆ ಆತನ ಶಕ್ತನ தேவச்சனவே. ஆண்டவர் எனக்கு கொடுத்த ஆரம்ப நாட்களில் கொடுத்த அந்த வாக்குத்தத்தம் மீண்டும் ஒரு விஷயம் உங்களுக்கு நான் ನೆನಪಿಟ್ಟುக்கிறேன். ನಿನ್ನ ವಿರೋಧಿಗಳಿಗೆ ಮುಂದೆ ನಾನು ನಿನಗೆ ಔತಣವನ್ನು ಸಿದ್ಧಪಡಿಸ್ತೇನೆ, ನಿನ್ನ ತಲೆಗೆ ನಾನು ತೈಲವನ್ನು ಹಚ್ಚಿಸ್ತೇನೆ, ನಿನ್ನ ಪಾತ್ರ ತುಂಬಿ ವರ್ಷೋದು. ಅವರ ವಾಗ್ದಾನಕ್ಕೆ ಅನುಗುಣವಾಗಿ ಈ ಕ್ಷಣದವರೆಗೂ ದೇವರು ನನ್ನನ್ನು ಉದ್ಧರಿಸಿದ್ದಾರೆ, ನಡೆಸಿದ್ದಾರೆ ದೇವಜನ. ಆದರೆ ಹೇಳಿದವರು ಯಾರು ನಿಂದು ಇಲ್ಲ, ಹೇಳಿದವರು ಯಾರು ಇಲ್ಲ. ಅದದಾ ನಾವು ಆರಾಧಿಸ್ತಕ್ಕಂಥ ದೇವರು, ಅದದಾ ನಾವು ಭರವಸೆ ಇಟ್ಟಿರ್ತಕ್ಕಂಥ ದೇವರು. ಎಲ್ಲ ಸಂದರ್ಭಗಳಲ್ಲಿಯೂ ಉದ್ಧರಿಸೋದಕ್ಕೆ ಆತನ ಶಕ್ತನ ದೇವಚನವೇ. ಆದರೆ ನಾವು ಆತನಲ್ಲಿ ಭರವಸೆ ಉಳ್ಳವರಾಗಿರಬೇಕು, ಆತನಲ್ಲಿ ಭರವಸೆ ಉಳ್ಳವರಾಗಿರಬೇಕು. ಇನ್ನೊಂದು 2 ವಾಕ್ಯಗಳನ್ನು ಓದಿ ನಾವು ಮುಗಿಸ್ಕೊಳ್ಳೋಣ. ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 10ನೇ ವಾಕ್ಯ, ನೀತಿಮೊಳಿಗಳು 18வது அதிகாரம் 10வது ವಚನ. ಯೆಹೋವನ ನಾಮವು ಬಲವಾದ ಬುರುಜು, ಶಿಷ್ಟನು ಅದರೊಳಗೆ ಓಡಿ ಹೋಗಿ ಭದ್ರವಾಗಿರುವನು. கர்த்தரின் நாமம் பலத்த துர்கமாக இருக்கிறது, நீதிமான் அதற்குள் ஓடி சுகமாயிருப்பான். ஹல்லேலூயா, ಹಲ್ಲೆಲೂಯಾ. ನಾವು ಸುಗಮ ಇರ್ಕணும்னு சொன்னா ನಾವು ಭದ್ರವಾಗಿ ಇರಬೇಕಂದ್ರೆ ಎಲ್ಲಿ ಹೋಗಿ ಸೇರ್ಕೊಳ್ಬೇಕು? ಆ ನಾಮದಲ್ಲಿ ಇರಬೇಕು. ನಾವು ಆ ನಾಮದಲ್ಲಿ ನಾವು ಹೋಗಿ ಸೇರ್ಕೊಳ್ಬೇಕು. ಮೀನ್ಸ್ அந்த நாமத்தை உயர்த்திಕೊಂಡೇ ಇರ್ಕணும். ನಮ್ಮ ಆ ನಾಮವನ್ನು ಮಹಿಮೆ ಪಡಿಸ್ತಾನೆ ಇರಬೇಕು, ಉಚ್ಚರಿಸ್ತಾನೆ ಇರಬೇಕು. ಯೇಸು ಅಂದೇಳಿ ಹೇಳೋ ಆ ಹೆಸರಿಗೆ ಏನು ಗಗನ ಭೂಮಂಡಲ ಎಲ್ಲವೂ ಸಹ ಏನಾಗುತ್ತೆ? ಕಂಪಿಸುತ್ತೆ, ಕಂಪಿಸುತ್ತೆ. அந்த பேருக்கு அந்த அளவுக்கு வல்லமை இருக்கிறது. ஏனென்று சொன்னால் அவர் இல்லாமல், அந்த பேர் இல்லாமல் ஒன்றுமே உருவாகவில்லை. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಹೆಸರು ಹೇಳಿದ್ರೆ ಎಲ್ಲವೂ ಸಹ ಕಂಪಿಸುತ್ತೆ. ಕಾರಣ ಏನಂದ್ರೆ ಆತನಿಲ್ಲದೆ ಯಾವುದು ಸಹ ಸೃಷ್ಟಿಸಲ್ಪಟ್ಟಿಲ್ಲ ಅಂತೇಳಿ ಬರೆಯಲ್ಪಟ್ಟಿದೆ. அதனால்தான் அந்த நாமம் சொன்ன உடனே எல்லாமே என்ன செய்யும்? நடுநடுங்கும், ಎಲ್ಲವೂ ಕಂಪಿಸುತ್ತೆ. ಆಗ ನಾವು ಆ ನಾಮವನ್ನು ಮಹಿಮೆ ಪಡಿಸುವಾಗ, ಆ ನಾಮಕ್ಕೆ ಉನ್ನತ ಸ್ಥಾನವನ್ನು ಕೊಡುವಾಗ ನಮ್ಮನ್ನು ಹಿಂಬಾಲಿಸ್ತಕ್ಕಂಥ ಎಲ್ಲ ಸಮಸ್ಯೆಗಳು ಸಹ ಏನಾಗುತ್ತೆ? ಆ ಸಮಸ್ಯೆಗಳಿಗೆ ನಡುಕ ಉಂಟಾಗುತ್ತೆ. ಹಿಂದಟ್ಟಿ ಬರ್ತಕ್ಕಂಥ ಸೈತಾನನ ಕ್ರಿಯೆಗಳಿಗೆ ನಡುಕ ಉಂಟಾಗುತ್ತೆ. ಹಿಂದಟ್ಟತಕ್ಕಂಥ ಅಂಧಕಾರ ಶಕ್ತಿಗಳಿಗೆ ನಡುಕ ಉಂಟಾಗುತ್ತೆ. ಆ ನಾಮಕ್ಕೆ ಅಷ್ಟೊಂದು ಮಹಿಮೆ ಉಂಟು, ಅಷ್ಟೊಂದು ಬಲ ಉಂಟು, ಅಷ್ಟೊಂದು ಶಕ್ತಿ ಉಂಟು. ಅದದ ಯೇಸುವಿನ ನಾಮ. ಎಲ್ಲ ನಾಮಗಳಲ್ಲಿಯೂ ಉನ್ನತವಾದದ್ದು, ಮೇಲಾದದ್ದು, ಮಹಿಮೆಯಾದದ್ದು ಕರ್ತನಾದ ಯೇಸು ಕ್ರಿಸ್ತನ ನಾಮ. ಒಂದೇ ಒಂದು ವಾಕ್ಯವನ್ನು ಓದಿ ನಾವು ಮುಗಿಸಿಕೊಳ್ಳೋಣ. ಅದೇ ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5ನೇ ವಾಕ್ಯ, 3வது அதிகாரம் 5வது வசனம். ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಇಡು. உன் சுய புத்தியின் மேல் சாயாமல் உன் முழு இருதயத்தோடு கர்த்தரில் நம்பிக்கையாயிருந்து, தொடர்ந்து 4வது வசனத்தை படிங்கம்மா. உன் வழிகளெல்லாம் அவரை நினைத்துக்கொள், அப்பொழுது அவர் உன் பாதைகளை ಸೆವೆಪಡುತ್ತಾರ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಮಾರ್ಗದಲ್ಲೆಲ್ಲ ನೀನು ಯಾರನ್ನು ನೆನೆಸ್ಕೊಳ್ಬೇಕು? ದೇವರನ್ನು ನೆನೆಸ್ಕೊಳ್ಬೇಕು. ನೀನು ಹೋಗುವಾಗ, ಬರುವಾಗ, ಕೆಲಸ ಮಾಡುವಾಗ, ಎಲ್ಲ ಸಂದರ್ಭಗಳಲ್ಲಿಯೂ ನೀ ಆತನನ್ನು ನೆನೆಸ್ಕೋ, ಅವರೇ ನೆನೆತುಕೊಳ್ಳು.
ದೇವನ್ ಉನ್னை ಉಯರ್ತವರ್ ವಲ್ಲವರ್. ದೇವರು ನಿಮ್ಮನ್ನು ಉದ್ಧರಿಸೋದಕ್ಕೆ ಆತನ ಶಕ್ತನು. ನಾವೆಲ್ಲರೂ ಎದ್ದು ನಿಲ್ಲೋಣ ಅದೇ ವಚನವೇ. ನಾವು ಏನೇನು ಕಾರ್ಯಗಳನ್ನು ಕುರಿತೆಲ್ಲ ಎಚ್ಚರ ಪಡ್ತಿದ್ದೀರಿ. ನಮಗಿರ್ತಕ್ಕಂಥ ಆಸ್ತಿ, ಅಂತಸ್ತು, ಐಶ್ವರ್ಯನ, ನಮಗಿರ್ತಕ್ಕಂಥ ವಿದ್ಯಾನ, ನಮಗಿರ್ತಕ್ಕಂಥ ಜ್ಞಾನನ, ಇದೆಲ್ಲವೂ ಸಹ